ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಜ್ವಲ್, ನಿಮ್ಮ ಆರೋಗ್ಯದ ವೆಲ್ವಿಷರ್. ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ. ಅದೇನಂದ್ರೆ ಬಾಯಿ ಹುಣ್ಣು, ಸ್ಟೊಮ್ಯಾಟೈಟಿಸ್ ಅಥವಾ ಮೌತ್ ಅಲ್ಸರ್ ಅಂತೀವಿ. ಈ ಬೇಸಿಗೆನಲ್ಲಿ ತುಂಬಾ ಜನಕ್ಕೆ ಆಗತ್ತೆ. ಇದಕ್ಕೆ ಕಾರಣ ಏನು, ಪರಿಹಾರ ಏನು ಅಂತ ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ. ಇದಕ್ಕೆ ಕಾರಣ ಮೇನ್ ಗ್ಯಾಸ್ಟ್ರಿಕ್, ತುಂಬಾ ಹೀಟು, ಪಿತ್ತ ಅಂತೀವಿ, ಅದು ಜಾಸ್ತಿ ಆದ್ರೂ ಆಗತ್ತೆ. ಎರಡನೇದು ಆಯಿಲಿ ಅಥವಾ ಸ್ಪೈಸಿ ಐಟಮ್ಸ್ ತಿಂತಾರೆ, ಉಪ್ಪು ಖಾರ ಜಾಸ್ತಿ ತಿನ್ನೋರ್ಗಾಗತ್ತೆ. ಮೂರನೇದು ಕಾನ್ಸ್ಟಿಪೇಷನ್ ಇರುತ್ತೆ, ಕೆಲವರಿಗೆ ಮೋಷನ್ ಸರಿ ಹೋಗಲ್ಲ, ಅಂತವ್ರಿಗೂ ಬಾಯಿ ಹುಣ್ಣಾಗತ್ತೆ. ನಾಲ್ಕನೇದು ಪೂರ್ ಓರಲ್ ಹೈಜೀನ್, ಬಾಯಿ ಸ್ವಚ್ಛತೆ ಕಡಿಮೆ ಇರುತ್ತೆ. ಐದನೇದು ವಿಟಮಿನ್ ಬಿ ಡಿಫಿಷಿಯನ್ಸಿ. ಆರನೇದು ಕೆಲವು ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್, ಕೆಲವರು ಆಂಟಿಬಯೋಟಿಕ್ ತಗೊಂಡ ತಕ್ಷಣನೇ ಬಾಯಿ ಹುಣ್ಣಾಗತ್ತೆ. ಅಂತದಕ್ಕೆಲ್ಲ ಏನು ಪರಿಹಾರ ಅಂತ ಹೇಳ್ತೀನಿ. 3 ರಿಂದ 4 ಪರಿಹಾರ ಹೇಳ್ತೀನಿ. ಅದ್ರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಅದನ್ನ ಮಾಡಿ. ಮೊದಲನೇ ಪರಿಹಾರ, ಸೀಬೆ ಎಲೆ ತಗೊಳ್ಳಿ, ಚಿಗುರು 4-5, ತುಳಸಿ ಎಲೆ ತಗೊಳ್ಳಿ 4-5, ನೀರಿಗೆ ಹಾಕಿ ಕುದಿಸಿ. ಕುದಿಬೇಕಾದ್ರೆ ಒಂದು ಚಿಟಿಕೆ ಕಲ್ಲುಪ್ಪು ಹಾಕಿ ಅದನ್ನ ಶೋಷಿ, ಉಗುರು ಬೆಚ್ಚಗಾದ್ಮೇಲೆ ಅದನ್ನ ಬಾಯಿ ಮುಕ್ಕಳಿಸಿ. ಆ ನೀರು ಬಾಯಿ ಹುಣ್ಣಿಗೆ ತೆಚ್ಚಾಗಬೇಕು. ಅದು ಕಷಾಯ ರಸ ಇರೋದ್ರಿಂದ ಋಣರೋಪಣ, ಗಾಯನೂ ಒಣಗ್ಸತ್ತೆ, ಪಿತ್ತನೂ ಕಡಿಮೆ ಮಾಡುತ್ತೆ. ಇನ್ನು ಎರಡನೇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿ, ಬೆಳಗ್ಗೆ ಹೊತ್ತು ಒಂದು 50 ml ಖಾಲಿ ಹೊಟ್ಟೆಗೆ. ಇದನ್ನ ಬಾಡಿ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ, ದೇಹದಲ್ಲಿರೋ ಪಿತ್ತನೂ ಕಮ್ಮಿ ಮಾಡುತ್ತೆ. ಮೂರನೇದು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನ ಬಿಸಿಲಲ್ಲಿ ಒಣಗಿಸಿ, ಈ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಆಗಿದ್ದನ್ನ 1/4 ಚಮಚ, ಜೇನುತುಪ್ಪ 1/4 ಚಮಚ ಮಿಕ್ಸ್ ಮಾಡಿ ಹಚ್ಚಿ, ಅದು ಬೇಗ ಬಾಯಿ ಹುಣ್ಣನ್ನ ಕಮ್ಮಿ ಮಾಡುತ್ತೆ. ನಾಲ್ಕನೇದು ಗಣಿಕೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನ ಅಡಿಗೆನಲ್ಲಿ ಜಾಸ್ತಿ ಬಳಸಿ. ಐದನೇದು ಗುಲ್ಕನ್ ಅಥವಾ ಗುಲ್ಕಂದ್ ಅಂತಾರೆ, ಅಂಗಡಿಗಳಲ್ಲಿ ಸಿಗತ್ತೆ. ಅದನ್ನ 1 ಚಮಚ, ತುಪ್ಪ 1/2 ಚಮಚ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಿ. ಕೆಲವೊಬ್ರು ಗುಲ್ಕನ್ನ ಬಿಸಿ ಹಾಲಿಗೆ ಹಾಕಿ ಕುಡಿತಾರೆ, ಅದು ಒಳ್ಳೇದು. ಆರನೇದು ಬಾಯಿ ಹುಣ್ಣಿನ ಜಾಗಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ 2 ಗಂಟೆ ಕಾಲಕ್ಕೆ ಒಂದೊಂದ್ಸತಿ ಹಚ್ತಾ ಬನ್ನಿ. ಇನ್ನು ಏಳನೆಯದು ಬಿಸಿಲು ಟೈಮಲ್ಲಿ 1 ಲೋಟ ಮಜ್ಜಿಗೆ, ಕಡಿದಿರೋ ನೀರು ಮಜ್ಜಿಗೆಗೆ ಚೂರು ಇಂಗು, ಚೂರು ಮೆಂತ್ಯ ಪುಡಿ ಹಾಕಿ ಕುಡೀರಿ. ಆಲ್ಟರ್ನೇಟಿವ್ ಆಗಿ 1 ಲೋಟ ಎಳ್ನೀರು ಕುಡಿಬಹುದು. ಇನ್ನು 8ನೇದು ಪ್ರಾಣಾಯಾಮ, ಅದರಲ್ಲಿ ಶೀತಲಿ ಮತ್ತು ಶಿತ್ಕಾರಿ ಪ್ರಾಣಾಯಾಮ ಅಂತಿದೆ. ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ರಿಂದ 10 ನಿಮಿಷ ಮಾಡಿ. ಅದು ದೇಹದಲ್ಲಿರೋ ಪಿತ್ತಾಂಶನೂ ಕಮ್ಮಿ ಮಾಡುತ್ತೆ, ದೇಹಕ್ಕೆ ಕೂಲ್ನೆಸ್ ಕೊಡುತ್ತೆ. ಇನ್ನು 8ನೇದು ಸ್ಟೊಮ್ಯಾಟ್ಯಾಬ್ ಅಂತ ಕ್ಯಾಪ್ಸೂಲ್ ಇದೆ, ಆಯುರ್ವೇದ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗತ್ತೆ. ಒಂದ್ಸತಿ ಡಾಕ್ಟರ್ನ ಕೇಳಿ ತಗೊಳ್ಳಿ. ಅದನ್ನ ಡೈಲಿ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದನೂ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.